ಕೇಂದ್ರ ಸರ್ಕಾರದ ಒಂದು ಯೋಜನೆ. ಪ್ರಧಾನಮಂತ್ರಿ ಮೋದಿಯವರೇ ಅದಕ್ಕೆ ಉತ್ಸಾಹ ತಗೊಂಡು ಕಳೆದ 10 ವರ್ಷದಿಂದ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಲಾಭ ಆಗಿದೆ. ನಾನು ಒಂದು ಲಾಭ ಹೇಳ್ತೇನೆ. ನಮ್ಮಲ್ಲಿರುವ 7-8 ಹುಡುಗರು ಸೈನ್ಸ್ ಟೀಚರಿಗೆ ಗೊತ್ತಾಯ್ತು ಇವ್ರಿಗೆ ಏನೋ ಒಂದು ಪ್ರತಿಭೆ ಇದೆ ಅಂತ. ಕೇವಲ 1-2 ವರ್ಷದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, 2 ಮಕ್ಕಳು 2 ಸ್ಟೂಡೆಂಟ್ಸ್ ಪ್ರೆಸೆಂಟೆಡ್ ಅವರದೊಂದು ವಿಚಾರವನ್ನ ಪೇಪರ್ ಅನ್ನ ಬಾಂಬೆ IITಗೆ ಪ್ರೆಸೆಂಟ್ ಮಾಡಿದ್ರು. ಬಾಂಬೆ IITಗೆ, ದೇಶದ ನಂಬರ್ 1 ಅಥವಾ ನಂಬರ್ 2ನೇ IIT ಬಾಂಬೆ IITಗೆ, ಇನ್ನೊಂದು ಬೆಂಗಳೂರಿನ ರೇವಾ ಯೂನಿವರ್ಸಿಟಿಗೆ. ಆ ಯೂನಿವರ್ಸಿಟಿ ಅನ್ನೋದು ಬಾಂಬೆ IIT ಹೇಳಿದ್ರು ಇದು ಒಂದು ಒಳ್ಳೆಯ ಪ್ರಯೋಗ, ಇದಕ್ಕೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಪ್ರಯೋಗ ಇದು ಮಕ್ಕಳು ಮಾಡಿರೋದು, ಇದು ನಮ್ಗೆ ಕೊಡಿ. ರೇವಾದವ್ರು ಕೇಳಿದ್ರು ಬಾಂಬೆ IIT ನಿಮ್ಗೆ ನಾವು ಸಹಾಯ ಮಾಡ್ತೀವಿ, ಇದೊಂದು ಪೇಟೆಂಟ್ ತಗೊಂಬೇಡ, ಮುಂದೆ ಇದು ಬಹಳ ಸಾರ್ವಜನಿಕರಿಗೆ ಲಾಭ ಆಗುತ್ತೆ, ನಿಮಗೆ ಇದರಿಂದ ಅನೇಕ ಆ ಮಗುವಿಗೆ ದುಡ್ಡು ಬರುತ್ತೆ ಅಂತ ಹೇಳ್ತು. 9ನೇ ತರಗತಿ 10ನೇ ತರಗತಿ ಮಗು ಒಂದು ಲ್ಯಾಬ್ ಇಂದಾಗಿ ಒಂದು ಸೈನ್ಸ್ ಅನ್ನ ಪ್ರೆಸೆಂಟ್ ಮಾಡಿ IIT ಇಂದ ಪ್ರಶಂಸೆ ತಗೊಂಡಿದೆ ಅಂದ್ರೆ ಆ ಮಗುವಿನಲ್ಲಿ ಆ ಗುರುತಿಸಿದವರು ಯಾರು? ಶಿಕ್ಷಕರು. ಇದು ರಾಷ್ಟ್ರೋತ್ಥಾನ ಮುಖ್ಯವಾಗಿ ಮಾಡ್ತಾ ಇದೆ. ರಾಷ್ಟ್ರೋತ್ಥಾನದ ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಅದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ, ನೋ ಕಾಂಪ್ರಮೈಸ್ ಆಸ್ ಫಾರ್ ಎಸ್ ಎಜುಕೇಶನ್ ಇಸ್ ಕನ್ಸರ್ನ್. ಅದ್ರ ಜೊತೆಗೆ ನಮ್ಮ ಮೂಲ ಭಾರತದ ಸಂಸ್ಕೃತಿ ಪರಂಪರೆ ಆಧಾರ ಸ್ತಂಭ. ಈ ದೇಶದ ಸಂಸ್ಕೃತಿ ಎಷ್ಟು ಹಳೆಯದು? ಸಾವಿರಾರು ವರ್ಷಗಳ ಹಳೆಯದು. ಅಂತ ಒಂದು ಒಳ್ಳೆಯ ಸಂಸ್ಕೃತಿಯನ್ನ ಹಿರಿಯರು ನಮ್ಗೆ ಕೈ ಕೊಟ್ಟಿದ್ದಾರೆ. ನಾವು ಇದನ್ನು ಉಳಿಸ್ಬೇಕು, ಬೆಳೆಸಬೇಕು, ಮಕ್ಕಳಿಗೆ ವರ್ಗಾಯಿಸಬೇಕು. ಆ ರೀತಿ ಆದ್ರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯುತ್ತೆ. ನಾನೊಂದು 2 ವಿಷಯ ಹೇಳ್ತೇನೆ. ನಮ್ಮ ದೇಶದ ಜನ ಸಾವಿರಾರು ವರ್ಷಗಳ ಹಿಂದೆ ವಿದೇಶಕ್ಕೆ ಹೋದ್ರು. ಅಲ್ಲಿ ಅವರು ಈಗೆಲ್ಲ ಮಾಡ್ತಿದ್ದಾರಲ್ಲ, ಯುದ್ಧ ಮಾಡಿ ಸಾಯಿಸಿ ಏನೇನೋ ಮಾಡೋದು, ಆ ಥರದ್ದೇನು ಮಾಡಿಲ್ಲ. ಅಲ್ಲಿ ಹೋಗಿ ಜನರ ಹೃದಯವನ್ನು ಗೆದ್ರು, ಅಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತಗೊಂಡ್ರು, ಮತ್ತು ಅಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ರು. ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಹಿಂದೂ ದೇವಸ್ಥಾನ ನಮ್ಮ ಹಿಂದೂ ದೇಶ, ಅತ್ಯಂತ ಹಿಂದೂ ದೇವಸ್ಥಾನ ಭಾರತದಲ್ಲಿಲ್ಲ, ಕಂಬೋಡಿಯಾದಲ್ಲಿದೆ. 40 ಕಿಲೋಮೀಟರ್ ಅಂತರದಲ್ಲಿ ದೇವಸ್ಥಾನ ಇದೆ. 1000 ವರ್ಷಗಳ ಹಿಂದೆ ಅಲ್ಲಿ ಕಟ್ಟಿದ್ದಾರೆ ನಮ್ಮ ಭಾರತೀಯರು ಈ ದೇವಸ್ಥಾನ. ಆತರ ಅನೇಕ ಕಡೆ ನಮ್ಮ ಸಂಸ್ಕೃತಿಯನ್ನು ತಗೊಂಡೋದ್ರು. ಆ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. 2ನೇ, ಇವತ್ತು ನಾನು ಉದಾಹರಣೆ ಕೊಡ್ತೇನೆ. ಇದೊಂದು ಕಟ್ಟಡ ಇದೆ. ಇದು ನಾವು ಸುಮಾರು 5 ಮಾಡಿ ಬೇಕು ಅಂತ ಒಂದು ಕಟ್ಟಡ ಮಾಡಿದ್ದೇವೆ. ನಿಮಗೆ ಮೇಲ್ಗಳಿಂದ 2 ಕಾಣ್ತಾ ಇದೆ, ಆದ್ರೆ ಇಷ್ಟೇ ಆಳ ಕೆಳಗಡೆ ಹೋಗಿದೆ. ಯಾಕೆ ನಿಲ್ಬೇಕಲ್ಲ. ಯಾವ ಕಟ್ಟಡ 80 ಮಾಡಿದಿರುತ್ತೋ ಅದರ ಆಳನು 40 ಅಡಿ ಹೋಗಿರುತ್ತೆ. ಯಾವ ಕಟ್ಟಡ 40 ಅಡಿ ಇರುತ್ತೋ ಅದರ ಆಳ 20 ಅಡಿ ಹೋಗುತ್ತೆ. ಅಂದ್ರೆ ನಮ್ಮ ಮಕ್ಕಳು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ವಿದ್ಯಾಭ್ಯಾಸದಿಂದ IITಗೆ ಹೋಗ್ಲಿ, ಡಾಕ್ಟರ್ ಆಗಲಿ, ಶ್ರೇಷ್ಠ ವ್ಯಕ್ತಿಗಳಾಗಲಿ, ರಾಜಕಾರಣಿಗಳಾಗಲಿ, ಏನೇ ಆಗಲಿ, ಆದ್ರೆ ಮೂಲ ನಮ್ಮ ಭಾರತೀಯ ಪರಂಪರೆ ಮತ್ತು ಸಿದ್ಧಾಂತ ಆಳಕ್ಕೆ ಹೋಗ್ಬೇಕು. ಅವರಲ್ಲಿ ಹೋಗಿ ಇಲ್ಲಿಂದ ವಿದೇಶಕ್ಕೆ ಹೋಗ್ತಾರೆ. ಭಾರತದ ಏನು ವಿಶೇಷ ಅಂದ್ರೆ ಇವ್ರಿಗೆ ಹೇಳಕ್ ಬರಲ್ಲ. ಯೋಗ ಗೊತ್ತಾ ಅಂದ್ರೆ ಗೊತ್ತಿಲ್ಲ, ಭಗವದ್ಗೀತೆ ಗೊತ್ತಾ ಗೊತ್ತಿಲ್ಲ, ಸಂಗೀತ ಗೊತ್ತಾ ಗೊತ್ತಿಲ್ಲ. ಅಲ್ಲಿ 5 ಅಂಶ ಭಾರತದ ವಿಶೇಷತೆ ಹೇಳಕ್ ಬರಲ್ಲ. ತುಂಬಾ ಸುಲಭ ಇದೆ. ಯೋಗ, ಸಂಗೀತ, ನಮ್ಮ ಕೌಟುಂಬಿಕ ಪದ್ಧತಿ, ಸಂಸ್ಕೃತ, ಇಂಥ ಒಳ್ಳೆ ಸಂಗತಿಗಳು, ನಮ್ಮ ಪುರಾಣ ಪುರುಷರ ಜೀವನ ಚರಿತ್ರೆ, ಮೇಲ್ಪಂಕ್ತಿ, ಈ ತರ ಹೇಳ್ಬೇಕಾದ್ರೆ ಅವ್ರಿಗೆ ಅದು ಗೊತ್ತಿರಲ್ಲ. ಸೈನ್ಸ್ ಓದಿದ್ದಾರೆ, ಕ್ಯಾಲ್ಕುಲಸ್ ಓದಿದ್ದಾರೆ, ಟ್ರಿಗ್ನೋಮೆಟ್ರಿ ಓದಿದ್ದಾರೆ, ಬಟ್ ನಮ್ಮ ಪರಂಪರೆಯನ್ನು ತಿಳ್ಕೊಂಡಿಲ್ಲ. ಅದಕ್ಕೋಸ್ಕರ ರಾಷ್ಟ್ರೋತ್ಥಾನ ಪ್ರಯತ್ನ ಮಾಡ್ತಾ ಇದೆ. ಕೇವಲ ಇಂಗ್ಲಿಷು, ಹಿಂದಿ, ಕನ್ನಡ ಅಥವಾ ಮ್ಯಾಥ್ಸು, ಸೈನ್ಸು ಎಲ್ಲ ಕಲಿಯಬೇಕು. ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನ ಆ ಮಕ್ಕಳಲ್ಲಿ ಮೈಗೂಡಿಸ್ಬೇಕು ಅಂತೇಳಿನೇ ಈ ಶಾಲೆಗಳನ್ನು ನಾವು ಎಲ್ಲ ಕಡೆ ಪ್ರಾರಂಭ ಮಾಡಿದ್ವಿ. ಬಂಧುಗಳೇ, 1972ರಲ್ಲಿ ಶಾಲಾ ಚಟುವಟಿಕೆ ಪ್ರಾರಂಭ ಆಯಿತು. ಈಗ
17 CBSE ಶಾಲೆ ಇದೆ, 17 CBSE schools, 18,000 ಚಿಲ್ಡ್ರನ್. ಹಾಗೆಯೇ 9 ಸ್ಟೇಟ್ ಬೋರ್ಡ್ ಸ್ಕೂಲ್ ಅರೌಂಡ್ 7,000. ಅಂದರೆ 25,000, 25,000 ಸ್ಟೂಡೆಂಟ್ ಇನ್ 17 plus 9, 26 schools ಆಲ್ ಓವರ್ ಕರ್ನಾಟಕ. ಈ ವರ್ಷ ಮತ್ತೆ 3 ಸ್ಕೂಲ್ ಆಗ್ತಾ ಇದೆ. ನಿಮ್ಮ ಪಕ್ಕದ ಹಾವೇರಿಯಲ್ಲೇ ಒಂದು ಹೊಸ ಶಾಲೆ ಪ್ರಾರಂಭ ಆಗುದಿದೆ, ಇಲ್ಲೇ ಹಾವೇರಿಯಲ್ಲಿ. ಆಮೇಲೆ ಬೆಂಗಳೂರಿನಲ್ಲಿ 2 ಪ್ರಾರಂಭ ಆಗುದಿದೆ, ಇಲೆಕ್ಟ್ರಾನಿಕ್ ಸಿಟಿ ಮತ್ತು ಹೆಸರುಘಟ್ಟ. ಮುಂದಿನ ದಿನಗಳಲ್ಲಿ ಗದಗ, ಹೊಸಪೇಟೆ ಎಲ್ಲ ಕಡೆ ನಾವು ಮಾಡ್ತೀವಿ. ನಮ್ಮ ಉದ್ದೇಶ ಶಾಲೆ ಜಾಸ್ತಿ ಮಾಡಬೇಕು ಅಂತಲ್ಲ, ಮತ್ತು ನಾವು ಮಾತ್ರ ಮಾಡೋದಲ್ಲ, ಅನೇಕರು ಶಾಲೆ ಮಾಡಿದ್ದಾರೆ. ಶಾಲೆಯ ಜೊತೆಗೆ ವ್ಯಕ್ತಿ ನಿರ್ಮಾಣ ಆಗಬೇಕು. ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ, ಮ್ಯಾನ್ ಮೇಕಿಂಗ್, ಮನುಷ್ಯ ನಿರ್ಮಾಣ ಇಷ್ಟೇ ರಾಷ್ಟ್ರ ನಿರ್ಮಾಣ. ಮನುಷ್ಯ ನಿರ್ಮಾಣಕ್ಕೆ ರಾಷ್ಟ್ರ ನಿರ್ಮಾಣ. ದೇಶಕ್ಕೆ ಇಂಥವ್ರು ಬೇಕು. ಆ ಭಾವನಾತ್ಮಕವಾಗಿ ನಮ್ಮ ವ್ಯಕ್ತಿಗಳು ಬೆಳಿಬೇಕು. ನೋಡಿ, ನಿಮ್ಗೊಂದು ಹೇಳ್ತೇನೆ, 1947ರಲ್ಲಿ ನಮ್ಮ ಸ್ವಾತಂತ್ರ್ಯ ಬಂತು. ಅದೇ ಸಮಯದಲ್ಲಿ ಜಪಾನ್ ಮೇಲೆ ಅಮೆರಿಕಾದವರು ಅಣುಬಾಂಬ್ ಹಾಕಿದ್ರು. ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಧ್ವಂಸವಾಗಿತ್ತು. ಜಪಾನ್ನವರು ಸುಸ್ತಾಗ್ಬಿಟ್ಟಿದ್ರು, ಸೋತೋಗಿದ್ರು. ಅಂತಹ ಸಮಯದಲ್ಲಿ ಅಮೆರಿಕ ಹೇಳ್ತು, ನಿಮ್ಗೆ ಬಡತನ ಇದೆ, ನಾವು ನಿಮ್ಮ ದೇಶಕ್ಕೆ ನಮ್ಮ ದೇಶದ ಅಕ್ಕಿ ಕಳಿಸ್ತೀವಿ, ಬೇಳೆ ಕಳಿಸ್ತೀವಿ ಅಥವಾ ಗೋಧಿ ಕಳಿಸ್ತೀವಿ ಅಂದ್ರು. ಏನ್ ಮಾಡಿದ್ರು ಜಪಾನ್ನವ್ರು ಗೊತ್ತಾ? ನಮ್ಗೆ ಬೇಡ, ನಮ್ಗೆ ಬೇಕಾದ್ದನ್ನು ನಾವು ಮಾಡ್ತೀವಿ, ನಿಮ್ಮ ಅಕ್ಕಿನೂ ಬೇಡ, ಬೇಳೆನೇ ಬೇಡ, ಗೋಧಿನೂ ಬೇಡ ಅಂತ ತಿರಸ್ಕಾರ ಮಾಡಿದ್ರು. ಬಂದಂತ ಶಿಪ್ಪನ್ನು ವಾಪಸ್ ಕಳಿಸಿದ್ರು. ದಿಸ್ ಇಸ್ ಸ್ವಾಭಿಮಾನ. ಅದಕ್ಕೆ ಜಪಾನ್ ನೋಡಿ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ದೇಶ ಆಗಿದೆ. ಆ ರೀತಿಯ ಸ್ವಾಭಿಮಾನ ಬೆಳೆಸುವಂತಹ ಶಿಕ್ಷಣ ಆಗ್ಬೇಕು. ನನ್ನ ಮನೆ ಮೊದಲು, ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ದೇಶ, ನಂತರ ವಸುದೈವ ಕುಟುಂಬ. ಈ ರೀತಿಯ ಸೂತ್ರದಲ್ಲಿ ರಾಷ್ಟ್ರೋತ್ಥಾನ ಕೆಲಸ ಮಾಡ್ತಾ ಇದೆ. ರಾಷ್ಟ್ರೋತ್ಥಾನದ ಪರಿಚಯ ನಾನು ಇದೇ ವೇದಿಕೆಯಲ್ಲಿ ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದೇನೆ, ಆದರೂ ಒಂದು 2 ನಿಮಿಷ ಹೇಳ್ತೀನಿ. ಸಾಹಿತ್ಯ ಪುಸ್ತಕ ಪ್ರಕಟಣೆ, ಸುಮಾರು 1000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದೀನಿ. ಶಿಕ್ಷಣ ನಾನು ಈಗಾಗಲೇ ಹೇಳಿದೆ. ಸೇವೆ, ತಪಸ್ಸು ಮತ್ತು ಸಾಧನ, 2 ವಿಷಯ ಹೇಳ್ತೇನೆ. ಸಾಧನ ಅಂದರೆ ಹೆಣ್ಣು ಮಕ್ಕಳಿಗೋಸ್ಕರ ಉಚಿತವಾಗಿ 2 ವರ್ಷ PU ಶಿಕ್ಷಣ ಮತ್ತು ಅವರಿಗೆ ಮೆಡಿಕಲ್ ಪ್ರಯತ್ನ ಮಾಡ್ತೀವಿ. PUC ನಂತರ PUCಯಲ್ಲಿ ನೀಟ್ ಎಕ್ಸಾಮಿನೇಷನ್ ಪಾಸ್ ಮಾಡಬೇಕು. 6 ವರ್ಷದಿಂದ ನಡೆಸ್ತಾ ಇದ್ದೀನಿ. 140 ಜನ ಬಡತನದಲ್ಲಿರುವಂತಹ ಮಕ್ಕಳು ಉಚಿತವಾಗಿ ಓದಿಸಿದ್ದೇವೆ. 140 ಜನ ಇವತ್ತು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ MBBS ಮಾಡ್ತಾ ಇದ್ದಾರೆ. ಏನೂ ಪ್ರಚಾರ ಮಾಡಿಲ್ಲ ನಾವು. ಅದೇ ಥರ ಗಂಡು ಮಕ್ಕಳಿಗೆ IIT-ಗೋಸ್ಕರ ತರಬೇತಿ ಕೊಡ್ತಾ ಇದ್ದೀವಿ. ಈಗಾಗಲೇ 140 ಜನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಅಥವಾ ನಮ್ಮ ಸುರತ್ಕಲ್ನ NIT ಇದರಲ್ಲಿ ಓದ್ತಾ ಇದ್ದಾರೆ. ಇನ್ನು ಉಳಿದವರೆಲ್ಲ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಓದ್ತಾ ಇದ್ದಾರೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಿಮ್ಮ ಪಕ್ಕದ ಹಾನಗಲ್ನಲ್ಲಿಯೂ, ಹಾನಗಲ್ ಹತ್ರನೂ 4 ಜನ ಹುಡುಗರು ಅದರಲ್ಲಿ ಆಯ್ಕೆ ಆಗಿದ್ದಾರೆ. ನಾನೇ ಅವ್ರ ಮನೆಗಳಿಗೆ ಬಂದಿದ್ದೀನಿ. ನಾವೇ ಆಯ್ಕೆ ಮಾಡಿ ಅವರಿಗೆ 2 ವರ್ಷ ಉಚಿತವಾದ ಶಿಕ್ಷಣವನ್ನು ಕೊಟ್ಟು ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಸೇವೆ ಅಂತ ಹೇಳುವಂಥದ್ದು ಭಾರತೀಯರ ಒಂದು ವಿಶೇಷತೆ. ಯಾರಾದರೂ ನಮ್ಮ ಮಕ್ಕಳು ವಿದೇಶಕ್ಕೆ ಏನು ಹೇಳಿದರೆ, ನಮ್ಮ ಭಾರತದ ವಿಶೇಷ ಸ್ವಾಮಿ ವಿವೇಕಾನಂದ 2 ಶಬ್ದದಲ್ಲಿ ಹೇಳಿದ್ದಾರೆ, ಸೇವೆ ಮತ್ತು ತ್ಯಾಗ. ನಾವು ಎಂಥದಕ್ಕೂ ಸಹ ಒಂದು ವಿನೋದಕ್ಕೋಸ್ಕರ ನಡೆದಿದ್ದ ಘಟನೆ ಹೇಳ್ತೀನಿ. ಒಮ್ಮೆ ಇದೇ ಥರ ಹಾನಗಲ್ ಹತ್ರ ಇಲ್ಲಿಂದ ಹುಬ್ಳಿಗೆ ಹೋಗಬೇಕಾದ್ರೆ ಹುಡುಗರು ಖುಷಿಗೆ ಬೈಕ್ನಲ್ಲಿ ಹೋಗ್ತಾ ಇದ್ದಾರೆ. ಒಂದು ಕಡೆ ಗದ್ದೆ ಬದಿಯಲ್ಲಿ ಒಬ್ಬ ತಾತ 85-86 ವರ್ಷ ಮಾವಿನ ಸಸಿಯನ್ನು ತನ್ನ ಒಳ್ಳೆ ಮಾವಿನ ಹಣ್ಣು ತಾನೆ ಎಕ್ಸ್ಪೋರ್ಟ್, ಆ ಮಾವಿನ ಸಸಿಯನ್ನು ಗದ್ದೆ ಬದುವಲ್ಲಿ ನಡ್ತಾ ಇದ್ದ. ಈ ಮಕ್ಕಳಿಗೆ ಒಂದು ಕ್ಯೂರಿಯಾಸಿಟಿ, ಬೈಕ್ ನಿಲ್ಲಿಸಿ ತಾತ ಏನು ಮಾಡ್ತಿದ್ದೀಯ ಅಂತ. ಏನು ಮಾಡ್ತಾನೆ ಅವನು ಸಹ ಹೇಳ್ತಾನೆ, ಮಾವಿನ ಸಸಿ ನಡ್ತೇನೆ. ಅಯ್ಯೋ ತಾತ, ನೋಡಿದ್ರೆ ಇವತ್ತು ನಾಳೆ ಗುಟಕ್ಕೆ ಹಾಕ್ತಾರೆ. ಕಾಲೇಜ್ ವಿದ್ಯಾರ್ಥಿಗಳ ಮಾತು, ಶಬ್ದ ನಂದಲ್ಲ. ಇವತ್ತು ನಾಳೆ ಗುಟಕ್ಕೆ ಹಾಕ್ತಾರೆ, ನೀವ್ಯಾಕೆ ಇದನ್ನು ಮಾಡ್ತಿದ್ದೀರಾ ಅಂತ. ಆ ತಾತ ಏನು ಹೇಳ್ಬೇಕು ಹೇಳಿ? ಅಣ್ಣ, ನನಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ಇದು ಸೇವೆ, ಇದು ತ್ಯಾಗ. ಆ ತಾತನಿಗೆ ಯಾರು ಎಲ್ಲಿ ಇಂಥ ಸ್ಕೂಲ್ನಲ್ಲಿ ಓದಿಲ್ಲ ಅವರು, ಆದರೆ ಈ ಸಮಾಜದಲ್ಲಿ ಅಂತ ಒಂದು ವಾತಾವರಣ ಹುಟ್ಟಿದಾಗಲೇ ಸೇವೆ ಮತ್ತು ತ್ಯಾಗ. ನಾನು ಇನ್ನೊಬ್ಬರಿಗೋಸ್ಕರ ಬದುಕಬೇಕು, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಈ ರೀತಿಯ ಭಾವನೆಯಲ್ಲಿ ಇದನ್ನ ಇರುವಂತಹ ಜನ
ಅದನ್ನು ಕೇವಲ ಒಂದು ಜಾಗೃತಿ ಮಾಡೋ ಕೆಲಸ ನಾವು ಮಾಡಬೇಕಾಗಿದೆ. ಅದು ರಾಷ್ಟ್ರೋತ್ಥಾನ ಕಳೆದ 60 ವರ್ಷದಿಂದ ಮಾಡ್ತಾ ಇದೆ. ಬೇರೆ ಬೇರೆ ಚಟುವಟಿಕೆಗಳ ಮುಖಾಂತರ ರಾಷ್ಟ್ರೋತ್ಥಾನಕ್ಕೆ 60 ವರ್ಷ ತುಂಬಿತು. ಈ ರಾಷ್ಟ್ರೋತ್ಥಾನ RSS ಪ್ರೇರಣೆಯಿಂದ ಪ್ರಾರಂಭ ಆದಂತ ಸಂಸ್ಥೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS. ನಾವೆಲ್ಲ ಕೇಳಿರ್ಬೋದು, ಇಲ್ಲಿ ಪ್ರಾಯಶಃ ಹಾನಗಲ್ನಲ್ಲಿ RSS ಬಗ್ಗೆ ಸ್ವಲ್ಪ ಕೇಳಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಈ ಸುತ್ತಮುತ್ತ RSS 100 ವರ್ಷ ಈಗಾಗಲೇ ನಾರಾಯಣ ತಿರುಪತಿಯವರು ಸ್ವಲ್ಪ ಹೇಳಿದ್ದಾರೆ. ನಾರಾಯಣನ್ ತಿರುಪತಿಯವರು ಅದೇನೋ ಬಹಳ ಸುಲಭದಲ್ಲಿ 100 ವರ್ಷ ಆಗಿಲ್ಲ. ಸಂಘ ಶುರು ಮಾಡಿದಾಗ 1925ರಲ್ಲಿ ಒಬ್ಬರು ಈ ಕಡೆ ಡಾಕ್ಟರ್ ಜಿ ಅವರು ಇದ್ದಾರಲ್ಲ, ಅವರು ಈ ಸಂಘವನ್ನು ಪ್ರಾರಂಭ ಮಾಡಿದ್ರು. ಎಲ್ಲರೂ ವಿರೋಧ. ಯಾಕಂದ್ರೆ ಅವರೊಬ್ಬರೇ ಆ ಕಾಲದಲ್ಲಿ ಹೇಳಿದ್ದು, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು, ನಾವು ಹಿಂದೂ ರಾಷ್ಟ್ರ, ನಮ್ಮ ಹಿಂದೂ ಧರ್ಮ. ಇದನ್ನು ಹೇಳಿದವರು ಡಾಕ್ಟರ್ ಹೆಡ್ಗೇವಾರ್. ಅವಾಗ ಒಬ್ರು ಹೇಳಿದ್ರಂತ ಆಗಿನ ಪ್ರಧಾನಮಂತ್ರಿಗಳು, ನನ್ನ ಬೇಕಾದ್ರೆ ಕತ್ತೆ ಅಂತ ಕರಿ, ಹಿಂದೂ ಅಂತ ಕರಿಬೇಡ ಅಂತ. ಅಂದ್ರೆ ನಾನು ಕತ್ತೆ ಆಗ್ಲಿಕ್ಕೆ ಹೇಳಿದ್ದೇನೆ, ಹಿಂದೂ ಆಗಲ್ಲ ಅಂತ. ಅಂತ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು. ಈಗಾಗಲೇ ಅವ್ರು ಹೇಳಿದ್ರು, ಲಕ್ಷಾಂತರ ಜನ, ಒಂದೇ 1% ಅತಿಶಯೋಕ್ತಿ ಇಲ್ಲ, ಲಕ್ಷಾಂತರ ಜನ ಕಾರ್ಯಕರ್ತರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ತಮ್ಮ ಪೂರ್ಣ ಜೀವನವನ್ನ ಸಂಘಕ್ಕೋಸ್ಕರ ಕೊಟ್ಟು ಈ ಸಂಘವನ್ನ ಬೆಳೆಸಿದ್ದಾರೆ. ಒಂದು 100 ವರ್ಷ ಲಕ್ಷಾಂತರ ಜನರ ತ್ಯಾಗ ಪರಿಶ್ರಮದ ಪರಿಣಾಮವಾಗಿ ಇವತ್ತು RSS ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆಯ್ತು, RSS ಏನ್ ಮಾಡಿದೆ ಅಂದ್ರೆ ಈ ಜಗತ್ತಿನಲ್ಲಿ ಒಂದು ಗೊತ್ತಿಲ್ಲದ ಪರಿವರ್ತನೆ ಅಂತಂದಿದೆ. ನಾವೆಲ್ಲರೂ ಈ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು. ನಾನೀಗ ಜಪಾನ್ ಉದಾಹರಣೆ ಹೇಳಿದ್ದಲ್ಲ, ನಮ್ಮ ದೇಶದ ಜನರಿಗೆ ಇದು ಬೇಕಿತ್ತು. ಪ್ರಾರಂಭ ಮಾಡುವಾಗಲೇ ನಮ್ಮ ಇದನ್ನು ಸಂಸ್ಥಾಪಕರು ಹೇಳಿದ್ರು, ಈ ದೇಶಕ್ಕೆ 1000 ವರ್ಷ ಗುಲಾಮತನ ಯಾಕೆ ಬಂತು? ನಮ್ಮ ದೇಶ ಮುಸಲ್ಮಾನರು ಹೇಗೆ ಆಕ್ರಮಣ ಮಾಡಿದ್ರು. ಈಗ ತಾನೇ ನಮ್ಗೆ ಗೊತ್ತಿದೆ, ಸೋಮನಾಥ್ ಪ್ರಧಾನಮಂತ್ರಿ ಹೇಳ್ತಾರೆ, 1000 ವರ್ಷದ ಹಿಂದೆ ನಮ್ಮ ಸೋಮನಾಥ್ ದೇವಸ್ಥಾನವನ್ನ ಲೂಟಿ ಮಾಡಿದ್ರಲ್ಲ, 16 ಸಲ ಬಂದು ಚಿನ್ನ ವೈಡೂರ್ಯ ವಜ್ರಗಳನ್ನು ತಗೊಂಡೋದ್ರಲ್ಲ ಮೂಟೆಗಟ್ಟಲೆ. ನಾವು ಯಾಕೆ ಸುಮ್ಮನಿದ್ವಿ? ಆ ರೀತಿ ನಿರಂತರವಾಗಿ ನಮ್ಮೆಲ್ಲ ದೇವಾಲಯಗಳನ್ನ ನಾಶ ಮಾಡಿದ್ರಲ್ಲ, ಸಂಪತ್ತನ್ನು ಕೊಳ್ಳೆ ಹೊಡೆದೋದ್ರಲ್ಲ, ನಮ್ಮ ದೇಶ ಯಾಕೆ ಸಂಘಟಿತವಾಗಿರಲಿಲ್ಲ? ಅದಕ್ಕೆ ಈ ದೇಶ, ಈ ದೇಶದ ಜನ, ಇದು ನನ್ನ ದೇಶ, ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ಹೇಳುವಂತ ಪಾಠವನ್ನ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರು ಈ ಒಂದು ಉದ್ದೇಶಕ್ಕೋಸ್ಕರ ನಾನು ಸಂಘ ಶುರು ಮಾಡ್ತೇನೆ, ರಾಜಕೀಯಕ್ಕೋಸ್ಕರ ಅಲ್ಲ. ಈಗೆಲ್ಲರೂ ತುರುಕು ಹಾಕ್ತಾ ಇದ್ದಾರೆ, ಇವರು ಅದೇ ಪಾರ್ಟಿಯವರು, ಅದೇ RSS. ಖಂಡಿತ ಅಲ್ಲ. RSS ಮಾತೃ ಸಂಸ್ಥೆ. ಅದರ ಪ್ರೇರಣೆಯಿಂದ ಅನೇಕ ಸಂಸ್ಥೆಗಳು ಪ್ರಾರಂಭ ಆಗಿದೆ. ಆದರೆ RSS ಉದ್ದೇಶ ಒಳ್ಳೆಯ ವ್ಯಕ್ತಿಗಳ ನಿರ್ಮಾಣ, ಈ ದೇಶ ನಿರ್ಮಾಣದ ಕೆಲಸ. ಅದನ್ನು ಮಾಡ್ತಾ ಬಂದಿದೆ, ಇವತ್ತಿಗೂ ಮಾಡ್ತಾ ಇದೆ. ಅನೇಕ ಕಡೆ ಒಂದು ಸಣ್ಣ ಕಾರ್ಯಕ್ರಮ, ನಿತ್ಯ ಶಾಖೆ ಅಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಅನೇಕ ಮಠಾಧೀಶಗಳನ್ನು ಒಟ್ಟಿಗೆ ತಂದಿದೆ. ವಿಶ್ವ ಹಿಂದೂ ಪರಿಷತ್ನ ಹೆಸರಿನಲ್ಲಿ ವಿದ್ಯಾರ್ಥಿಗಳನ್ನ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಮಾಡಿದೆ. ಕಾರ್ಮಿಕರನ್ನು ಭಾರತೀಯ ಮಜ್ದೂರ್ ಸಂಘ ಅಂತ ಒಟ್ಟಿಗೆ ತಂದಿದೆ. ಹೀಗೆ ಎಲ್ಲಾ ಕ್ಷೇತ್ರದಲ್ಲಿಯೂ ನಾವೆಲ್ಲರೂ ಒಂದಾಗಬೇಕು. ಈ ಭಾರತ ಮಾತೆಯನ್ನು ವಿಶ್ವ ಗುರುವನ್ನಾಗಿ ಮಾಡಬೇಕು ಅಂತ ಸಂಕಲ್ಪದೊಂದಿಗೆ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತಿಗೂ RSS ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು 100 ವರ್ಷದಲ್ಲಿ ಒಂದು ಸಣ್ಣ ಅಪೇಕ್ಷೆ ಸಮಾಜದಲ್ಲಿ ಇಟ್ಟಿದ್ದೀವಿ. ಅದನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. 100 ವರ್ಷ ಆಯ್ತು. ಬೇರೆಯವರೆಲ್ಲ 100 ವರ್ಷ ಆದಾಗ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ. ನಮ್ಗದು ಬೇಡ, ನಾವು ಯಾವ ಕಾರ್ಯಕ್ರಮ ಮಾಡಲ್ಲ. ನಮ್ಮೆಲ್ಲ ಪರಿವಾರ ಸಂಘಟನೆಗಳು ನಾವೆಲ್ಲರೂ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, 5 ಅಂಶಗಳು, ಪಂಚ ಪರಿವರ್ತನೆ ಅಂತ. ನಾವೆಲ್ಲರೂ 5 ಅಂಶಗಳಲ್ಲಿ ನಾವೆಲ್ಲರೂ ತೊಡಗಬೇಕು ಅಂತ ಸಂಘದ ಆಸೆ. ಮತ್ತು ಸಂಘಕ್ಕೋಸ್ಕರ ಅಲ್ಲ, ನಮ್ಮ ದೇಶಕ್ಕೋಸ್ಕರ. ಮೊದಲಾಗಿ ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕುಟುಂಬ, ನಮ್ಮ ಮನೆ, ಇದನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ಒಂದು ಮನೆಯಾಗಿ, ಒಂದು ಕುಟುಂಬವಾಗಿ ನೋಡಿ, ಎಷ್ಟು ಈಗ ನಮ್ಮ ಕುಟುಂಬದಲ್ಲಿ ಗಡಿಬಿಡಿಗಳು, ಒಟ್ಟಿಗೆ ನಮ್ಮ ಸೇರ್ಸಕ್ಕೆ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಕುಟುಂಬದ ಒಂದು ಪದ್ಧತಿ. ಆ ಕುಟುಂಬವನ್ನು ಉಳಿಸ್ಬೇಕು. ಕುಟುಂಬದಲ್ಲಿ ರೀತಿ ರಿವಾಜುಗಳನ್ನ, ಪದ್ಧತಿಗಳನ್ನ, ಸಂಸ್ಕೃತಿಯನ್ನ, ಅದೆಲ್ಲವನ್ನು ಆಚರಣೆ ಮಾಡಬೇಕು. ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಬೇಕು. ನಮ್ಮ ಕುಟುಂಬ ಒಂದಾಗಿರಬೇಕು. ಎರಡನೇ, ನಮ್ಮ ಸ್ವದೇಶಿ, ನಮ್ಮ ದೇಶದ ವಸ್ತುಗಳನ್ನು ನಾವು ತಗೋಬೇಕು.
ನಮ್ಮ ಭಾಷೆಯಲ್ಲಿ ನಾವು ಮಾತಾಡಬೇಕು. ಮಾತೃಭಾಷೆ, ಮದರ್ ಟಂಗ್. ನಮ್ಮ ಭಾಷೆಯನ್ನ ಮಕ್ಕಳಿಗೆ ಕಲಿಸ್ಬೇಕು. ಮಾತೃಭಾಷೆಯಲ್ಲಿ ಮಕ್ಕಳು ಮನೆಯಲ್ಲಿ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಹಾಕಿದ್ರಿಂದ ಮನೆಯಲ್ಲಿ ಇಂಗ್ಲಿಷ್ನಲ್ಲಿ ಮಾತಾಡಬೇಡಿ. ಮಮ್ಮಿ ಡ್ಯಾಡಿ ಬೇಕಾಗಿಲ್ಲ. ಆ ಸುಂದರವಾದಂಥ ಶಬ್ದ ಅಮ್ಮ, ಅಪ್ಪ ಅಥವಾ ಅಣ್ಣ ಈ ಥರದಲ್ಲಿ ನಾವು ಕಲಿಬೇಕು. ಅಂದ್ರೆ ನಮ್ಮ ಭಾಷೆ, ನಮ್ಮ ವಸ್ತು, ನಮ್ಮ ಭೂಷಣ, ನಮ್ಮ ಡ್ರೆಸ್ಸು ಇದೆಲ್ಲವೂ ಭಾರತೀಯರಾಗಬೇಕು ನಾವು. ಇದು ಸ್ವದೇಶಿ ಪರ್ಯಾವರಣ. ನಮಗೆಲ್ಲರೂ ಈ ದೇಶ ಭಗವಂತ ಪುಣ್ಯ ನಾಡಿದು, ಧರ್ಮಭೂಮಿ, ಕರ್ಮಭೂಮಿ, ಪುಣ್ಯಭೂಮಿ. ವಿದೇಶದಿಂದ ಇಲ್ಲಿ ಬರ್ತಾರೆ, ನಾನು ಇಲ್ಲಿ ಸಾಯ್ತೇನೆ ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ಇಲ್ಲೇ ಹುಡ್ತೀನಿ ಅಂತ ಒಂದು ಪವಿತ್ರ ಭೂಮಿ. ಯಾಕಂದ್ರೆ ಇಲ್ಲಿ ಕಾಲಕ್ಕೆ ಮಳೆ, ಎಲ್ಲವೂ ಇಲ್ಲಿ ಕಾಲಕ್ಕಿದೆ. ಎಷ್ಟೊಂದು ಜಗತ್ತಿನಲ್ಲಿ ದೇಶ ಇದೆ, ಸೂರ್ಯನ ನೋಡೋದೇ ವರ್ಷಕ್ಕೆ 2-3 ಸಲ ಅವರು. ಸೂರ್ಯಕ್ಕೆ ವರ್ಷಕ್ಕೆ 2-3 ಸಲ, ಉಳಿದ ಸಲ ಅವರು ಸೂರ್ಯನೇ ನೋಡಲ್ಲ. ಅಂತ ಒಂದು ಪರಿಸ್ಥಿತಿಯ ದೇಶಗಳಿದೆ. ಎಲ್ಲ ಅಲ್ಲೋಲಕಲ್ಲಲ್ಲಿ. ಆದರೆ ನಮ್ಮ ದೇಶ ಎಲ್ಲವೂ ಕಾಲಕ್ಕೆ ಎಲ್ಲವೂ ವ್ಯವಸ್ಥಿತವಾಗಿದೆ. ಇಷ್ಟೊಂದು ಸುಂದರವಾದ ಮರ, ಆದರೆ ನಾವು ಹಾಳು ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್. ನಿಮ್ಮ ಹತ್ರ ಎಲ್ಲರ ಸಂಘದ ಒಂದು ಪ್ರತಿನಿಧಿಯಾಗಿ ಕೇಳ್ಕೊಳ್ತೇವೆ, ದಯವಿಟ್ಟು ಪ್ಲಾಸ್ಟಿಕ್ ಅನ್ನು ನಿಲ್ಲಿಸಿ, ಉಪಯೋಗಿಸಬೇಡಿ. ತರಕಾರಿ ತರಲಿಕ್ಕೆ, ಹಣ್ಣು ತರಲಿಕ್ಕೆ, ಸಾಮಾನು ತರಲಿಕ್ಕೆ ಮನೆಯಿಂದ ಬ್ಯಾಗ್ ತಗೊಂಡೋಗಿ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಬೇಡಿ. ನೀರನ್ನು ಮಿತವಾಗಿ ಖರ್ಚು ಮಾಡಬೇಕು. ನಮ್ಮ ಶಾಲೆಯಲ್ಲಿ ನಮಗೂ ಅನಿಸಿದೆ, ಈಗ ಒಳ್ಳೆ ಪ್ಲೇಸು, ಒಳ್ಳೆ ಮಳೆ ಬೀಳುವ ಜಾಗ, ಆದರೆ ನೀರಿನ ಕೊರತೆ ಇದೆ. ಅದಕ್ಕೋಸ್ಕರ ಏನೇನೋ ಯೋಚನೆ ಮಾಡ್ತಿದ್ವಿ, ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ಅಂತ. ಆದರೆ ಅಂಥ ಪವಿತ್ರವಾದಂಥ ಭೂಮಿಯನ್ನು ಉಳಿಸುವಂಥದ್ದು, ನೀವು ಸಮುದ್ರದ ಬದಿ, ನದಿ ಬದಿಗೆಲ್ಲ ಹೋದರೆ ಎಷ್ಟು ಪ್ಲಾಸ್ಟಿಕ್ ಬಾಟ್ಲುಗಳು. ಒಂದು ಡಿಸೈಡ್ ಮಾಡಿ, ಇನ್ಮೇಲೆ ನಾನು ಪ್ಲಾಸ್ಟಿಕ್ ಬಾಟ್ಲ್ ನೀರು ಕುಡಿಲ್ಲ, ಪ್ಲಾಸ್ಟಿಕ್ ಉಪಯೋಗಿಸಲ್ಲ. ಈ ರೀತಿ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು. RSSನ 3ನೇ ಡಿಮಾಂಡ್, ಒಂದು ಅಪೇಕ್ಷೆ, ಡಿಮಾಂಡ್ ಅಲ್ಲ, ಅಪೇಕ್ಷೆ. 4ನೇದು, ನಾವೆಲ್ಲರೂ ಸಾಮರಸ್ಯದಿಂದ ಬದುಕಬೇಕು. ಈ ಕಡೆ ನರೇಂದ್ರ ತಿರುಪತಿ ಹೇಳಿದ್ರು, ಅವನು ತಮಿಳ್ನಾಡು, ಕರ್ನಾಟಕ, ಇವನು ನಾರ್ತ್, ಸೌತ್, ಅವನು ಈ ಜಾತಿ, ಅವನು ಆ ಜಾತಿ. ಇನ್ನೂ ಅನೇಕ ಮನೆಗಳಲ್ಲಿ ನಾವು ಕೆಲವ್ರನ್ನ ಒಳಗೆ ಸೇರಿಸಲ್ಲ. ಅದೇ ವ್ಯಕ್ತಿ, ಅದೇ ಜಾತಿಯವರು ನಾಳೆ DC ಆಗಿ ಬಂದರೆ ನಮ್ಮ ಮನೆ ಕರೆದವರಿಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಹಾಕ್ತೀವಿ. ಆದರೆ ನಾವು ಅವರನ್ನು ಮನೆಗೆ ಸೇರಿಸಲ್ಲ, ಕಾಫಿ ಕೊಡಲ್ಲ. ಇನ್ನೂ ಇದೆ ಅನೇಕ ಮನೆಗಳಲ್ಲಿ. ನಾವೆಲ್ಲರೂ ಜಾತಿಯನ್ನ ಈ ಒಂದು ಬಿಡಬೇಕು. ಸಾಮರಸ್ಯ, ಒಂದೇ ರೀತಿಯಾಗಿ ಬದುಕಬೇಕು. ನಾವು ಸಂಘ ಪ್ರಯತ್ನ ಮಾಡಿದೆ ಅದಕ್ಕೆ. ಇನ್ನು ಕೊನೆಯದಾಗಿ ತುಂಬ ಸುಲಭವಾದ್ದು, ನಾವೆಲ್ಲರೂ ಮಾಡಬಹುದಾದ್ದು ಶಿಷ್ಟಾಚಾರ, ರೂಲ್ಸ್, ಏನು ರೆಗ್ಯುಲೇಷನ್ ಇದೆ, ಅದು ಸಂವಿಧಾನದಲ್ಲಿದೆ. ಅಥವಾ ಪೊಲೀಸ್ನವ್ರು ಇದ್ರೆ ನಾವು ಮಾಡ್ತೇವೆ ಅಲ್ಲ. ನಾನು ಸಹಜವಾಗಿಯೇ ಯಾವುದೇ ಕಾರಣಕ್ಕೆ ಆ ರೂಲ್ಸ್ ಅನ್ನು ವೈಲೇಟ್ ಮಾಡಲ್ಲ. ನಾನು ಏನು ಮಾಡಬೇಕು ಅದನ್ನು ಮಾಡ್ತೇನೆ. ನಾನು ಏನು ಮಾಡಬಾರ್ದು ಅದನ್ನು ಮಾಡೋದೇ ಇಲ್ಲ. ಎಲ್ಲೆಲ್ಲೂ ನಾನು ಉಗುಳುವುದಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಸ್ವಲ್ಪ ಬೇಸರ ಸಂಗತಿ ಹೇಳ್ತೀನಿ. ಸರ್ಕಾರಿ ಕಚೇರಿಗಳಿಗೆ ಹೋದರೆ ಆ ಪಾನ್ ಪರಾಗ ಉಗ್ದಿರೋ ಜಾಗ ಮೂಲೆಯಲ್ಲಿ ಏನು ಮಾಡಿದ್ರು ಸ್ವಚ್ಛ ಮಾಡೋಕ್ಕಾಗಲ್ಲ. ಇದನ್ನು ನಾವು ಸರಿ ಮಾಡೋದು ಬೇಡವಾ? ಎಲ್ಲ ಕೇಂದ್ರ ಸರ್ಕಾರದವ್ರು ಮಾಡಬೇಕು, ರಾಜ್ಯ ಸರ್ಕಾರದವ್ರು ಮಾಡಬೇಕು, ಅವ್ರು ಮಾಡಬೇಕು, ಇವ್ರು ಮಾಡಬೇಕು. ನಾನು ನನ್ನ ಕರ್ತವ್ಯ ಮಾಡೋದು ಬೇಡವಾ? ಸಂಘ ಈ 5 ಅಪೇಕ್ಷೆಯನ್ನು ನಮ್ಮ ಮುಂದೆ ಇಟ್ಟಿದೆ. ಇದೆಲ್ಲವನ್ನು ನಾವು ಮಾಡಿ ಅಂತ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈ ಮಕ್ಕಳು ಮುಂದಿನ ಭವಿಷ್ಯ. ಇಡೀ ದೇಶದಲ್ಲಿರುವಂಥ ಎಲ್ಲ ಮಕ್ಕಳು ನಮ್ಮ ದೇಶದ ಸೌಭಾಗ್ಯ. ದೊಡ್ಡ ಪ್ರಮಾಣದ ಮಿಡ್ಲೇಜಿನ ಮಕ್ಕಳಿದ್ದಾರೆ. ಇವರೆಲ್ಲರೂ ಇಡೀ ಜಗತ್ತನ್ನೇ ಆಳುವವರಿದ್ದಾರೆ. ನಾನು ಹೇಳ್ತೀನಿ ಕೇಳಿ. ಯಾಕಂದ್ರೆ ನಮ್ಮ ದೇಶ ಇನ್ನು ಯಾವ ದೇಶದಲ್ಲಿಲ್ಲ. ಅಂತ ದೇಶದ ಪ್ರಮುಖರಾಗುವಂಥ ಈ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ಮಾಡಬೇಕಾಗಿದೆ. ಇಡೀ ಜಗತ್ತಲ್ಲಿ ಮತ್ತೊಮ್ಮೆ ಭಾರತ ಶ್ರೇಷ್ಠ ಭಾರತ ಆಗಬೇಕಾಗಿದೆ. ಅದಕ್ಕೆಲ್ಲರೂ ನಾವು ಕೈ ಜೋಡಿಸಿ ಈ ದೇಶವನ್ನು ಸುಂದರವಾದಂಥ ದೇಶ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ನನ್ನ ಜೊತೆಗೆ ಹೇಳಬೇಕು, ಬೋಲೋ ಭಾರತ್ ಮಾತಾ ಕಿ. ಯಾಕೋ ಕಾಣ್ತಾ ಇಲ್ಲ, ಎಲ್ಲರೂ ಹೇಳ್ತಾ ಇಲ್ಲ. 2 ಕೈ ಎತ್ತಿ ಹೇಳ್ಬೇಕಿಲ್ಲ. ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ. ಎಲ್ರಿಗೂ ನಮಸ್ಕಾರ. Dhanyawad ji for your
insightful thoughts. Gratitude is the fairest blossom which springs from the soul. Before we move into the vibrant colors of our cultural unit, I invite Srimati Shweta. Gratitude is the inward feeling of kindness received. Thankfulness is the natural impulse to express that feeling. Hari Om Namaste. As we come to the end of this non-formal celebration of Rashtrotsava 2026, our heart is filled with gratitude. On behalf of Rashtrotthana Vidya Kendra, Hangal, I stand here to propose the vote of thanks for this memorable evening. First and foremost, I express our deepest gratitude to our chief guest, Sri Narayan Tirupati ji. Your presence has been a source of great inspiration. Your words have ignited a spark in our students. We are truly honored that you graced our institution today. On behalf of RPK Hangal Parivar, I request Sri Jayanna ji, correspondent of North Cluster CBSE School, present token of gratitude to our today's chief guest. I would like to thank Sri Soumya Kanji for joining us. Your present token of gratitude to our today's guest. Dhanyawad ji, a special and heartfelt thank you to Sri N. Dinesh Hegde ji, General Secretary of Rashtrottana Parishad. Your visionary leadership is the foundation upon which we build our dreams. Dhanyawad ji for your constant guidance. Now I welcome and call upon stage Sri Rajashekhar Kattegowda ji. He is a social worker, a well-wisher of this school. I request Jayanna ji, correspondent of North Cluster CBSE School, present token of gratitude to Rajashekhar ji. Dhanyawad ji. We thank the members of press and to live by them. Let us from the rhythmic beats of our traditions to the graceful moments of modern expressions. Get ready to be mesmerized. Let us enjoy and encourage our young performers with your warm applause. With this, I invite our students to gracefully carry forward the cultural program. Dhanyawad. Radhe Radhe. Respected dignitaries, teachers, parents and our superstar students. Today we celebrate our Rashtrotsava with joy, talent and unity. Just like our Rashtrotsava spirit of Vasudhaiva Kutumbakam.
I am Srijan Nesri from 6 Ratnaraja and my co-host I am Shamika SN from 6 Marakata. Our theme today honors Bharat's diversity through songs, dances and skits from states like Kashmir, Goa, Karnataka and Kerala. It's like Kashmir se Kanyakumari tak. As we gather here today to celebrate our Rashtrotsava, we begin by bowing our heads to the land that nurtures us, the culture that defines us and the spirit that unites us. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದರೆ ಹೆತ್ತ ತಾಯಿ ಮತ್ತು ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು. ನಮ್ಮ ಇಂದಿನ ಈ ವಾರ್ಷಿಕ ಸಂಭ್ರಮದ ಆರಂಭವನ್ನು ನಮ್ಮ ಹೆಮ್ಮೆಯ ನಾಡಿಗೆ ನಮನ ಸಲ್ಲಿಸುವುದರ ಮೂಲಕ ಮಾಡೋಣ. ಹೌದು, ಭಾರತ ಕೇವಲ ಭೂಪಟವಲ್ಲ, ಅದು ನಮ್ಮ ಭಾವನೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಕೋಟಿ ಕೋಟಿ ಸುಪುತ್ರರನ್ನು ಸಲುತ್ತಿರುವ ಆ ಭಾರತ ಮಾತೆಗೆ ಭಕ್ತಿಯ ನಮನ ಸಲ್ಲಿಸುವ ಸಮಯವಿದು. Let us witness a blend of grace, tradition and patriotism. Put your hands together for the students of grade 5 as they take the stand to welcome you all. ನಮೋ ಭಾರತಾಂಬೆ ನಮೋ नमो नमो भारताम्बे सारस्वत शरीरिणी नमोस्तु जगतां वन्द्ये ब्रह्म विद्या प्रकाशिनी नमो नमो भारताम्बे हिमालय किरीटिनी गंगाद्या सरित सर्वस्तन्यं ते विश्वपावनी नमो 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 भारताम्बे नमो नमो भारताम्बे नमो 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 गमपनी ಮಗ ಮಗ ಗಗ गमपनी ಪನಿ ಸಮಗ ಗಪ ಮಪ ಗಮ ಸರಿ ಸರಿ ಸಪನಿ ಅಸಲಿ ಪನಿ ಪಮ ಅಸಲಿ ಪನಿ ಪಮ ಪಮಗ ನಮೋ ನಮೋ ಭಾರತಾಂಬೆ ಪದರಿ ಷಂಡಮಂಡಿತೆ ತೀರ್ಥಿ ಕುರ್ವಂತಿ ಲೋಕಾಂಸ್ತೆ ತೀರ್ಥಭೂತ ಮುನೀಶ್ವರ ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಹ್ಯಮಾಲಾ ವಿರಾಜಿತೆ नमो 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 भारताम्बे नमो नमो भारताम्बे नमो नमो नमो
ಆಹಾ ಅದ್ಭುತ, ನಿಜಕ್ಕೂ ಮೈನವಿರೇಳಿಸುವಂತಹ ಪ್ರದರ್ಶನ. ಆ ನೃತ್ಯದ ಪ್ರತಿ ಭಂಗಿಯಲ್ಲಿಯೂ ಭಾರತ ಮಾತೆಯ ದರ್ಶನವಾದಂತಾಯಿತು. What a breathtaking performance! The energy and the devotion in those moments truly brought the spirit of Bharatambe alive in this celebration. Perfect start dedicated to day. Let's give them one more big round of applause for the spectacular display of talent. Let's start our program with Gokulam. Tiny tots and big cheers. Our PKG stars are ready to roar, hop and sway in the animals' dance. Watch them become wild friends from the jungle to the farm. Our LKG devotees bring Ganesha magic with Jai Ganesha Deva dance. Watch them sway trunks, toss models and dance to beats. Loud claps to start!
शंकर जी का डमरू बाजे, पार्वती का नंदन नाचे। शंकर जी का डमरू बाजे, पार्वती का नंदन नाचे। बर्फीले कैलाश शिखर पर जय गणेश की धूम। अजय हो, अजय हो, अजय हो, अजय हो, अजय हो। शंकर जी का डमरू बाजे, पार्वती का नंदन नाचे। बर्फीले कैलाश शिखर पर जय गणेश की धूम। मनमोहक मन भावन नटखट मूषक गण सब भागे सरपट। हो मनमोहक मन भावन नटखट मूषक गण सब भागे सरपट। विघ्न विनायक संकट मोचन वक्रतुंड खजरारे लोचन। झूमे गाए बाल गणेश भक्त जनों के कटे कलेश। झूमे गाए बाल गणेश भक्त जनों के कटे कलेश। सुनकर इतना ज्यादा शोर, पार्वती आई उस ओर। डरकर माता उमा के आगे दुम दबाकर मूषक भागे। पर अपनी धुन में मस्त गजानन थिरक रहे हैं भूल के तन मन। ಲಯ ಮತ್ತು ಜೀವನದ ಸತ್ಯಗಳನ್ನು ಹೇಳುವ ವಿಶಿಷ್ಟ ಶೈಲಿ ಇದೆ. ಈಗ ನಿಮ್ಮೆಲ್ಲರ ಮುಂದೆ ಕಾಶ್ಮೀರಿ ಮತ್ತು ಕೊರವಂಜಿ ನೃತ್ಯ ಪ್ರದರ್ಶನವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ 1ನೇ ತರಗತಿ ವಿದ್ಯಾರ್ಥಿಗಳು. ಅವರನ್ನು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. चलेंगे चार चनारों से मिलेंगे, है वादी कश्मीर बहारों से मिलेंगे, बहारों से मिलेंगे। वादी कश्मीर, है वादी कश्मीर, है वादी कश्मीर, है वादी कश्मीर।
तेरे ही पर्वतों पे तो फिरदौस रखा है, हाथ पकड़ चल के सितारों से मिलेंगे। तेरे ही पर्वतों पे तो फिरदौस रखा है, हाथ पकड़ चल के सितारों से मिलेंगे। चलेंगे चार चनारों से मिलेंगे, है वादी के कश्मीर बहारों से मिलेंगे, बहारों से मिलेंगे। कश्मीर है वादी कश्मीर, है वादी कश्मीर, है वादी कश्मीर। सदियों का नाता है कुदरत की जागीर से, सदियों का नाता है कुदरत की जागीर से। जम्मू तो है जान हमारी, सांसें है कश्मीर से। जम्मू तो है जान हमारी, सांसें है कश्मीर से। हवाएं गुनगुनाए मीठे गीत है बोली में, प्यार तुझे इतना करते हैं भर न सके तू झोली में। हो प्यार तुझे इतना करते हैं भर न सके तू झोली में। प्यारा जम्मू कश्मीर
ಆಸೆ ಕೈಗೂಡತ್ತೆ ನೋಡ, ನಿನ್ನ ಆಸೆ ಕೈಗೂಡತ್ತೆ ನೋಡ. ಜಾನಪದ ಕಲೆಗಳು ಎಷ್ಟು ಶ್ರೀಮಂತವಾಗಿವೆ ಎಂಬುದಕ್ಕೆ ಈ ನೃತ್ಯಗಳೇ ಸಾಕ್ಷಿ. ನಮ್ಮ ಸಹೋದರ and tiny paws. Let's give a thunderous round of applause for little Mowglis and their jungle friends. Let the jungle bells ring. Please welcome on stage the LKG Jungle Stars. पेड़ों में ताली बजी, पेड़ों में ताली बजी, पत्तों की सीटी बजी, अजी हंसी मची बच्चों की, मोर गिलहरी हिरन सुनहरी उछल रहा है, जंगल जंगल बात चली है पता चला है, जंगल जंगल बात चली है पता चला है, अरे चड्डी पहन के फूल खिला है, फूल खिला है, अरे चड्डी पहन के फूल खिला है, फूल खिला है, जंगल जंगल पता चला है, चड्डी पहन के फूल खिला है, जंगल जंगल पता चला है, चड्डी पहन के फूल खिला है. मेंढक मेंढक कौआ कोयल, कोयल कौआ मेंढक मेंढक सब सुनते हैं कान लगाकर, शेर खान जब बोले अपनी पूंछ उठाकर, शेर खान जब बोले अपनी पूंछ उठाकर, कालू कालब घेरा लेकिन दूर खड़ा है, अरे चड्डी पहन के फूल खिला है, फूल खिला है, अरे चड्डी पहन के फूल खिला है, फूल खिला है, जंगल जंगल पता चला है, चड्डी पहन के फूल खिला है, जंगल जंगल पता चला है, चड्डी पहन के फूल खिला है, जंगल जंगल पता चला है, चड्डी पहन के फूल खिला है, जंगल जंगल पता चला है, चड्डी पहन के फूल खिला है. मेंढक मेंढक कौआ कोयल, मेंढक मेंढक कौआ कोयल, मेंढक मेंढक कौआ कोयल, मेंढक मेंढक कौआ कोयल, अरे चड्डी पहन के फूल खिला है, फूल खिला है, अरे चड्डी पहन के फूल खिला है, फूल खिला है, जंगल जंगल पता चला है, चड्डी पहन के फूल खिला है, जंगल जंगल पता चला है, चड्डी पहन के फूल खिला है, चड्डी पहन के फूल खिला है, फूल खिला है, जंगल जंगल पता चला है, चड्डी पहन के फूल खिला है, जंगल जंगल पता चला है, चड्डी पहन के फूल खिला है, चड्डी पहन के फूल खिला है, फूल खिला है, जंगल जंगल पता चला है, चड्डी पहन के फूल खिला है, जंगल जंगल पता चला है, चड्डी पहन के फूल खिला है. He showed us the jungle rhythm today. ಕಲೆ ಎಂಬುದು ಕೇವಲ ಮನೋರಂಜನೆಯಲ್ಲ, ಅದು ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ. ಹೌದು, ಇಂದು ನಮ್ಮ ವೇದಿಕೆಯ ಮೇಲೆ ಅಧ್ಯಾತ್ಮ ಮತ್ತು ದೇಶಭಕ್ತಿಯ ಸಂಗಮವಾಗಲಿದೆ. ಮೊದಲಿಗೆ ಶರಣರ ಪಾದಕ್ಕೆ ನಮಿಸುತ್ತಾ ವಿನಯ ಮತ್ತು ಭಕ್ತಿಯ ಸಾರವನ್ನು ಸಾರುವ ಒಂದು ಸುಂದರ ನೃತ್ಯ ರೂಪಕ. ಅಷ್ಟೇ ಅಲ್ಲ, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಎಂಬ ಘೋಷಣೆ ಮೊಳಗಿದ ನಾಡು ನಮ್ಮದು. ಹರಿಯಾಣದ ವೀರಾವೇಶ ಮತ್ತು ಭಾರತೀಯ ಸೇನೆಯ ಶಕ್ತಿಯನ್ನು ಬಿಂಬಿಸುವ ಈ ಪ್ರದರ್ಶನ ನಿಮ್ಮ ಮೈ ಮನಗಳಲ್ಲಿ ರೋಮಾಂಚನ ಉಂಟು ಮಾಡಲಿದೆ. ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಎದೆಯಲ್ಲಿ ದೇಶ ಪ್ರೇಮ ತುಂಬಿಕೊಂಡು ಬರಲಿದ್ದಾರೆ ನಮ್ಮ ಮುಂದಿನ 2ನೇ ತರಗತಿಯ ಶರಣ ಶರಣೆಯರು ಮತ್ತು ದೇಶ ಪ್ರೇಮಿಗಳು. ಲಗೆ
सबसे बढ़ के दिल में मेरे है ये मेरा वतन, आसमां भी हार जाए कर ले कोई जतन। सबसे बढ़ के दिल में मेरे है ये मेरा वतन, आसमां भी हार जाए कर ले कोई जतन। मैनू लग गया मैनू लग गया मैनू लग गया लग गया लग लग गया लग गया लग लग गया कसुम्बी रंग ऐसा। मैनू लग गया लग गया लग लग गया लग गया लग लग गया कसुम्बी रंग ऐसा। मैनू लग गया लग गया मैनू लग गया लग गया मैनू लग गया कसुम्बी रंग ऐसा। मैनू लग गया लग गया लगी लग गया लग गया लगी लग गया कसुम्बी रंग। सिर पे जोड़ जाएंगे जग से भी लड़ जाएंगे, आबरू इसकी रखने को तो मैं वारी जावा ये जीवन। कैसा मैनू लग गया लग गया लग लग गया लग गया लग लग गया कसुम्बी रंग ऐसा। मैनू लग गया लग गया लग लग गया लग गया लग लग गया कसुम्बी रंग ऐसा। मैनू लग गया लग गया मैनू लग गया लग गया मैनू लग गया कसुम्बी रंग ऐसा। मैनू लग गया लग गया लगी लग गया लग गया लगी लग गया कसुम्बी रंग। अपना लोहा माने दुनिया ये बनाया है मन, सारा दम हम डाल के हम पूरा कर दे वचन। अपना लोहा माने दुनिया ये बनाया है मन, सारा दम हम डाल के हम पूरा कर दे वचन। डर से ऊपर उठ गए सर हौसले हैं बुलंद, सिरा दे तो हिला दे हर किसी में कहाँ है इतना दम। मैनू लग गया मैनू लग गया मैनू लग गया लग गया लग लग गया लग गया लग लग गया कसुम्बी रंग ऐसा। मैनू लग गया लग गया लग लग गया लग गया लग लग गया कसुम्बी रंग ऐसा। मैनू लग गया लग गया मैनू लग गया लग गया मैनू लग गया कसुम्बी रंग ऐसा। मैनू लग गया लग गया लगी लग गया लग गया लगी लग गया कसुम्बी रंग। सिर पे जोड़ जाएंगे जग से भी लड़ जाएंगे, आबरू इसकी रखने को तो मैं वारी जावा ये जीवन। कैसा मैनू लग गया लग गया लग लग गया लग गया लग लग गया कसुम्बी रंग ऐसा। मैनू लग गया लग गया लग लग गया लग गया लग लग गया कसुम्बी रंग ऐसा। मैनू लग गया लग गया मैनू लग गया लग गया मैनू लग गया कसुम्बी